ದಸರಾ 2024ಕ್ಕೆ ಅಧಿಕೃತವಾಗಿ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಇವತ್ತು ಪ್ರಾರಂಭವಾಗಿದೆ. ಅಂಬಾರಿ ಹೊರುವಂತಹ ಅಭಿಮನ್ಯು ಮತ್ತು 8 ಆನೆಗಳು ಮೊನ್ನೆ ತಾನೇ ವೀರಹೊಸಲಿಯಿಂದ ಬರಮಾಡಿಕೊಂಡಂಥದ್ದು ಇವತ್ತು ಅಧಿಕೃತವಾಗಿ ಅರಮನೆಯನ್ನ ಪ್ರವೇಶ ಮಾಡಿದೆ. ಇದರಿಂದಾಗಿ ಮೈಸೂರು ದಸರಾಕ್ಕೆ ಚಾಲನೆ ಸಿಕ್ದಂಗಾಗಿದೆ. ಈ ವರ್ಷ ವಿಶೇಷವಾಗಿ ಮಳೆ ಬೆಳೆ ಹೆಚ್ಚಾಗಿರೋದ್ರಿಂದ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಅದರ ಜೊತೆಗೆ ಪ್ರಥಮ ಬಾರಿಗೆ ಏನು ದಸರಾದ ಸಂಪ್ರದಾಯದಂತೆ ನವರಾತ್ರಿಯ 9 ದಿನಗಳ ಮಾತ್ರ ನಾವು ದೀಪಾಲಂಕಾರ ಮಾಡ್ತಾ ಇದ್ದಂಥದ್ದು ಈ ಬಾರಿ 21 ದಿನಗಳ ದೀಪಾಲಂಕಾರ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ನವರಾತ್ರಿಯ ಎಲ್ಲ ಕಾರ್ಯಕ್ರಮಗಳು ಅದನ್ನು ಅರ್ಥಪೂರ್ಣವಾಗಿ ಮಾಡುವಂಥದ್ದಕ್ಕೆ ಉನ್ನತ ಮಟ್ಟದ ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಕಾರ್ಯಕಾರಿಣಿ ಸಮಿತಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈಗಾಗಲೇ ಆಗಿದೆ. ಸೊ ಇವತ್ತೇನು ಆನೆಗಳನ್ನ ನಾವು ಬರಮಾಡಿಕೊಂಡಿದ್ದೇವೆ, ಅನೇಕ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಈ ದಸರಾದಲ್ಲಿ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಎಲ್ಲ ಕಾರ್ಯವನ್ನು ಆಗಬೇಕು ಅನ್ನೋದಕ್ಕೆ ನಾವು ಏನು ಪೂಜೆ ಮೂಲಕ ಮತ್ತು ವಿಶೇಷವಾಗಿ ನಾವು ಆನೆಗಳಿಗೆ ಗಾರ್ಡ್ ಆಫ್ ಆನರ್ ಮಾಡೋ ಮೂಲಕ ನಾವು ಅವ್ರನ್ನ ಅರಮನೆಗೆ ಪ್ರವೇಶ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಏನು ತಾಂಬೂಲವನ್ನು ಕೊಟ್ಟು ಎಲ್ಲ ಅಧಿಕಾರಿ ವರ್ಗದವ್ರನ್ನ ಚುನಾಯಿತ ಪ್ರತಿನಿಧಿಗಳನ್ನ ಈ ದಸರಾ ಆಚರಣೆಯಲ್ಲಿ ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಮಾಡ್ಕೊಂಡಿದ್ದೇವೆ. ಈಗ ಆನೆಗಳನ್ನ ಮಾಡ್ಕೊಂಡ ತಕ್ಷಣ ಅರಮನೆಯಲ್ಲಿ ಇವತ್ತು ಏನು ಚಾಮುಂಡೇಶ್ವರಿ ಪೂಜೆ ಮೂಲಕ ಈ ಪಡೆಯನ್ನು ಅವರು ಅತಿಥಿಗಳಾಗಿ ಇಲ್ಲಿ ಸ್ವೀಕರಿಸಿಕೊಂಡು ಅವರಿಗೆ ಆತಿಥ್ಯವನ್ನು ನೀಡುವ ಮೂಲಕ ನಾವು ಈ ದಸರಾಕ್ಕೆ ಚಾಲನೆ ಕೊಟ್ಟಿದ್ದೇವೆ.